ಕಾಂಗ್ರೆಸ್ ನಾಯಕರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಇದೆಯೋ ಅಥವಾ ಏನಾದರೂ ಬೇರೆ ರೀತಿಯಾದಂಥ ವ್ಯವಸ್ಥೆ ಇದೆಯೋ ನನಗೆ ಗೊತ್ತಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳೇನೋ ಹೇಳಿದರು ಯುದ್ಧ ಬೇಡ ಅಂತ ಹೇಳಿ. ಆಯಿತು, ಒಂದು ಕಡೆಗೆ ಒಪಿನಿಯನ್ ಅಂತ ಅಂದ್ಕೊಳ್ಳೋಣ. ಅದರ ಸಮರ್ಥನೆಯನ್ನು ಮಾಡ್ಕೊಂಡು ಇನ್ನೊಬ್ಬರು ಬರ್ತಾರೆ, ಅದು ವಿವಾದ ಆದ ನಂತರ. ಕಾರಣ ಪಾಕಿಸ್ತಾನದಲ್ಲಿ ಈಗ CM ಸಿದ್ದರಾಮಯ್ಯನವ್ರ ಫೋಟೋ ಹಾಕ್ಬಿಟ್ಟು ಪಾಕಿಸ್ತಾನದ TV ಚಾನಲ್ ಎಲ್ಲ ತೋರಿಸ್ಬಿಟ್ರು. ಈಗ ನಾನು ಅದರಲ್ಲಿ ಬರಬೇಕು ಅಂತೇಳಿ ಬಂದರು ಏನೋ. ಅದರ ಮಧ್ಯದಲ್ಲಿ ಈಗ ಇನ್ನೊಂದು ಕಡೆಗೆ ತಿಮ್ಮಾಪುರ್ ಅವರು ವರಸೆ ಶುರು ಮಾಡಿದ್ದಾರೆ. ಏನು ಅಲ್ಲಿ ಧರ್ಮ ಕೇಳಿ ಗುಂಡು ಹೊಡೆದ್ರೇನ್ರಿ ಅಂತ ಕೇಳಿದ್ದಾರೆ. ತಿಮ್ಮಾಪುರ್ ಅವರೇ, ನೀವು ಆ ಜಾಗದಲ್ಲಿದ್ದರೆ ಪಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದರೆ ನಿಮ್ಮನ್ನೇ ಹೊಡಿತಾ ಇದ್ರು. ಯಾಕೆ ಅಂತಂದರೆ ಸಾಕ್ಷಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ಘಟನಾ ಸ್ಥಳದಲ್ಲಿ. ಮಕ್ಕಳು ಸುಳ್ಳು ಹೇಳ್ತಾರಾ? ನೋಡಿ ಏನು ಹೇಳಿದ್ದಾರೆ, ಏನಾಗಿದೆ ಅಂತ ಹೇಳಿ ತಿಮ್ಮಾಪುರ್ ಅವ್ರ ಕತೆ. ಜಾತಿ ಕೇಳಿ ಗುಂಡು ಹೊಡೆಯುತ್ತಾರ, ಹಿಂದೂಗಳನ್ನಷ್ಟೇ ಕೊಂದ್ರು ಅನ್ನೋದು ಸರಿನಾ? ಸಚಿವ ತಿಮ್ಮಾಪುರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ. ಈ ಕಾಂಗ್ರೆಸ್ಸಿಗರಿಗೆ ಅದು ಯಾಕೆ ಪಾಕಿಸ್ತಾನದ ಮೇಲೆ ಇಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಮೊನ್ನೆ ಪಾಕ್ ವಿರುದ್ಧ ಯುದ್ಧ ಬೇಡ ಎಂದಿದ್ದ CM ಸಾಕಷ್ಟು ಟೀಕೆ ಗುರಿಯಾಗಿದ್ರು. ಇದಾದ ಬಳಿಕ ಸಚಿವ RB ತಿಮ್ಮಾಪುರ್ ವಿವಾದಕ್ಕೆ ಸಿಲುಕಿದ್ದಾರೆ. ಜಾತಿ ಕೇಳಿ ಗುಂಡನ್ನು ಹೊಡಿತಾರ, ಹಿಂದೂ ಧರ್ಮದವರನ್ನಷ್ಟೇ ಹುಡುಕಿ ಕೊಂದ್ರು ಅನ್ನೋದು ಸರಿನಾ ಎನ್ನುವ ಮೂಲಕ ಮುಸ್ಲಿಂ ಓಲೈಕೆಗೆ ಮುಂದಾಗಿದ್ದಕ್ಕೆ ತೀವ್ರ ಟೀಕೆ ವ್ಯಕ್ತವಾಗಿದೆ. ಹಿಂದೂ ID ಕಾರ್ಡ್ ಮಾಡಿದ್ರು, ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾರೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು, ಮುಸ್ಲಿಮೇ ಕೊಂದರು. ಆನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂಗಳನ್ನ ಒಂದು ಗೂಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು, ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಕರೆಕ್ಟ್? ಯಾರು ನೀವು ಹೊಡೆದು ಓಡಿ ಹೋಗೋ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಅದು ಯಾವಾಗ ತೀವ್ರ ಆಕ್ರೋಶ ವ್ಯಕ್ತವಾಯಿತೋ ತಿಮ್ಮಾಪುರ್ ಅವರು ಪಬ್ಲಿಕ್ TV ಕೇಳಿದ ಪ್ರಶ್ನೆಗೆ ಉತ್ತರಿಸಿದೆ ನಿಗಿ ಕೆಂಡವಾಗಿದ್ದಾರೆ. ಧರ್ಮವನ್ನ ಕೇಳಿ ಉಗ್ರರು ಗುಂಡು ಹೊಡಿತಾರಾ ಎಂಬ ಪ್ರಶ್ನೆಗೆ ನಿರಾಕರಿಸಿ ಸಿಡಿಮಿಡಿಗೊಂಡ್ರು. ಬಿಜೆಪಿಯವರು ರಾಜಕಾರಣದಲ್ಲಿ ಧರ್ಮವನ್ನ ಬೆರೆಸಬೇಡಿ, ರಕ್ಷಣೆ ಕಡೆ ಗಮನ ಕೊಡಿ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಪಹಲ್ಗಾಮ್ ಪ್ರವಾಸಿಗರ ಹತ್ಯೆ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಒಂದು ಗುರುತರವಾದ ಆರೋಪನ ಮಾಡಿದರೆ ಸಚಿವರಾದಂಥ ತಿಮ್ಮಾಪುರ್ ನಮ್ಮ ಜೊತೆ ಬನ್ನಿ ಮಾತಾಡೋಣ. ಸರ್, ಏನಿದು ಆರೋಪ? ಪಹಲ್ಗಾಮದಲ್ಲಿ ನಡೀಲಿ, ದೇಶದಲ್ಲೇ ಎಲ್ಲೇ ನಡೀಲಿ, ಇದು ವಿಚಾರಗಳು ಬೇರೆ. ಒಬ್ಬ ಉಗ್ರರು ಬಂದು ನನ್ನ ದೇಶದ ಪ್ರಜೆಗಳನ್ನ ಹೊಡೆದಾಗ ಅದು ಯಾರೇ ಮಾಡಲಿ ಏನೇ ಆಗಲಿ, ದೇಶಕ್ಕೆ ಇಂತಹ ಕೃತ್ಯಗಳು ನಡೆದಾಗ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾನು ಮೊದಲು ಅದನ್ನು ಖಂಡಿಸ್ತೇನೆ. ಅದರ ಜೊತೆಗೆ ಇಂತಹ ಕೃತ್ಯಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ಆಗಬೇಕು. ಸರ್, ಈಗ ಗುಂಡು ಏನು ಸೇರಿಸಿದ್ದಾರೆ, ಗುಂಡು ತೊಗೊಂಡ್ರೆ ಮಂಜುನಾಥ್ ಅವರ ಪತ್ನಿಯವರೇ ಹೇಳ್ತಾರೆ ಏನಂತಂದ್ರೆ ಪ್ಯಾಂಟನ್ನು ಬಿಚ್ಚಿಸಿದ್ರು, ಚೆಕ್ ಮಾಡಿದ್ರು, ಆಮೇಲೆ ಹೊಡೆದ್ರು ಅಂತ. ಯಾರು ಬಿಜೆಪಿ ಹೇಳಿಲ್ಲ ಸರ್ ಇದನ್ನ. ಪ್ಯಾಂಟ್ ಬಿಚ್ಚಿದ್ರು, ಮತ್ತೊಂದು ಬಿಚ್ಚಿದ್ರು, ನಾನು ಅದನ್ನು ನೋಡೋದಿಲ್ಲ. ಈ ದೇಶದ ಪ್ರಜೆಗಳ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ, ಧರ್ಮವನ್ನು ಇದರಲ್ಲಿ ತರಕ್ಕೆ ಹೋಗಬೇಡಿ. ಈಗ ನಮ್ಮ ವಿಚಾರ ಏನಂದರೆ, ನಮ್ಮ ವಿರುದ್ಧ, ನನ್ನ ದೇಶದ ವಿರುದ್ಧ, ನಮ್ಮ ಇನ್ನೋಸೆಂಟ್ ಪ್ರಜೆಗಳನ್ನು ಕೊಂದಾಕಿದವರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಗಮನ ಹರಿಸಿದ್ರೆ ವಿನಾ ಪ್ರಶ್ನೆ ಇರೋದೇನಂದ್ರೆ ಸರ್, ನೀವು ಬಿಜೆಪಿ ಅವರು ಈ ತರ ಆರೋಪ ಮಾಡ್ತಾ ಇದಾರೆ ಅಂತ, ಇದರ ರಾಜಕಾರಣ ಮಾಡಿದ್ರೆ ರಾಜಕಾರಣ ಧರ್ಮವನ್ನು ಬೆದರಿಸಬೇಡಿ, ಬೆರ್ಸಾಕ್ ಹೋಗಬೇಡಿ. ದೇಶಕ್ಕೆ ಬೇಹುಗಾರಿಕೆಯನ್ನು ಗಟ್ಟಿಗೊಳಿಸಿ, ನೀವೇ ಬೇಹುಗಾರಿಕೆ ಗಟ್ಟಿಗೊಳಿಸಿದ್ರೆ ಈ ಸಾವು ಆಗ್ತಿರ್ಲಿಲ್ಲ, ಈ ದೇಶಕ್ಕೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ನಾವು ವಿಶ್ವದಲ್ಲಿ ನಾವು ಯುದ್ಧ ಕೊಟ್ಟಿದ್ದೀವಿ ಮತ್ತೊಂದು ಅಂತಕ್ಕಂಥ ಮಾತು ಬರ್ತಿರ್ಲಿಲ್ಲ. ನಾನು ಅಪೋಸ್ ಮಾಡೋದು ಪತ್ತೊಂದು ಮಾಡೋದು ಮುಖ್ಯ ಅಲ್ಲ. ಈ ದೇಶಕ್ಕೆ ಇವತ್ತೇನು ತೊಂದರೆ ಇದ್ದೀವಿ, ನಮ್ಮ ಪ್ರಜೆಗಳನ್ನು ಕೊಂದಿದ್ದಾರೆ, ಅವ್ರನ್ನ ನಾವು ಯಾವ ರೀತಿ ಸದೆ ಬಡಿಬೇಕು ಆ ಕಡೆ ಗಮನ ನೋಡಿ ಹುಡುಕಿ ಕೊಂದರು ಅಂತ ಹೇಳಿದ್ರು. ಅವ್ರು ಹೇಳೋದ್ರ ಮುಖಾಂತರ ನೀವು ರಾಜಕಾರಣ ಮಾಡ್ತಾ ಇಲ್ವಾ? ಇವೆಲ್ಲ ಬಿಡಿ, ಇದನ್ನ ಬಿಟ್ಟು ನಾನೇ ಹೇಳ್ತಿದ್ದೀನಿ, ಈಗ ದೇಶದ ಕಡೆ ಗಮನ ಕೊಡಿ, ದೇಶ ರಕ್ಷಣೆ ರಾಜಕಾರಣ ಮಾಡ್ತಾ ಇಲ್ವಾ? ಇವೆಲ್ಲ ಬಿಡ್ರಿ, ದೇಶದ ರಕ್ಷಣೆ ಕಡೆ ಗಮನ ಕೊಡಿ. ತಿಮ್ಮಾಪುರ್ ಹೇಳಿಕೆಗೆ ಬಿಜೆಪಿಗರು ಕೆಂಡ. ತಿಮ್ಮಾಪುರ್ ಚಡ್ಡಿ ಬಿಚ್ಚಿ ಚೆಕ್ ಮಾಡಿಸಬೇಕಿತ್ತು. ಸಚಿವರ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ರವರವ. ಕಾಂಗ್ರೆಸ್ನವರಿಗೆ ದೇಶಕ್ಕಿಂತ ವೋಟ್ ಬ್ಯಾಂಕ್ ಮುಖ್ಯ. ಇನ್ನು ಸಚಿವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ನಿಗಿ ಕೆಂಡವಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಉಗ್ರರು ನಿಮ್ಮ ಚಡ್ಡಿಯನ್ನು ಬಿಚ್ಚಿಸಿ ಚೆಕ್ ಮಾಡಿದರೆ ಏನು ಮಾಡ್ತಿದ್ರೆ? ತಿಮ್ಮಾಪುರ್ಗೆ ಚಡ್ಡಿ ಬಿಚ್ಚಿ ಚೆಕ್ ಮಾಡಬೇಕಿತ್ತು ಅಂಥೇಳಿ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿಮ್ಮಾಪುರ್ ಅವರನ್ನು ಊಸರವಳ್ಳಿಗೆ ಹೋಲಿಸಿ ಲೇವಡಿ ಆಡಿದರು.
ಅತ್ತ ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ನವರಿಗೆ ದೇಶಕ್ಕಿಂತ ವೋಟ್ ಬ್ಯಾಂಕ್ ಮುಖ್ಯವಾಯಿತು ಅಂಥೇಳಿ ಕಿಚಾಯಿಸಿದ್ದಾರೆ. ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ, ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ, ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಅಲ್ಲಿ ಹೇಳಿದಾಗ RB ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡ್ಲಿಲ್ಲ, ಆ ಸೌಜನ್ಯ ನನ್ನ ಮಕ್ಳಿಗಿಲ್ಲ, ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನ ನೀವು ಹೇಳಿರ್ತಿರ್ಲಿಲ್ಲ. ಧರ್ಮವನ್ನ ಕೇಳಿ ನಮ್ಮನ್ನ ಗುಂಡಾಕಿದ್ರು ನಮ್ಮ ಯಜಮಾನ್ರನ್ನ ಅಂತೇಳಿ ಇರೋ ಈ ದೇಶದಲ್ಲಿರೋ ಎಲ್ಲ ಚಾನಲ್, ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ, ಎಲ್ಲ ಪತ್ರಿಕೆ ಹೇಳಿದೆ. ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಉಸಿರೊಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು ಟೆರರಿಸ್ಟ್ಗಳು ಬಹಳ ಬ್ಯುಸಿ ಆಗಿರ್ತಾರಂತೆ, ಅರ್ಜೆಂಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂಥದ್ರಲ್ಲಿ ಧರ್ಮನ ಕೇಳ್ತಾರಾ ಅಂತ. ಏನಪ್ಪ ತಿಮ್ಮಾಪುರ, ನೀನು ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ. ದೇಶ ಮುಖ್ಯ ಅಲ್ಲ, ಇವ್ರಿಗೆ ವೋಟ್ ಮುಖ್ಯ. ಇವತ್ತು ಪಾಕಿಸ್ತಾನದ ವಿರುದ್ಧ ಉಗ್ರಗಾಮಿ ಸಂಘಟನೆಗಳಿರ್ಬೋದು, ಪಾಕಿಸ್ತಾನದ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಮಾತನ್ನ ಸ್ವತಃ ಶಶಿ ತರೂರ್ ಅವರು ಕೂಡ ಹೇಳಿದ್ದಾರೆ. ಇದನ್ನು ಈಗಲಾದ್ರೂ ಕೂಡ ಅರ್ಥ ಮಾಡಿಕೊಂಡು ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನ ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾನೆ. ತಿಮ್ಮಾಪುರ್ಗೂ ಕೂಡ ನಾನು ಆಗ್ರಹವನ್ನ ಮಾಡ್ತೇನೆ. ಈ ಬಗ್ಗೆ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಮಾತನಾಡಿ, ನಮ್ಮ ಬಳಿ ಅವರು ಯಾವ ಧರ್ಮ ಅಂತ ಕೇಳಲಿಲ್ಲ, ಬೇರೆಯವರು ನಮ್ಮ ಬಳಿ ಹೇಳ್ತಾ ಇದ್ರು, ನಮ್ಮನ್ನು ಕೊಲ್ಲಿ ಎಂದಾಗ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದು ಸತ್ಯ ಅಂತ ಸ್ಪಷ್ಟನೆ ಕೊಟ್ಟರು. ಅತ್ತ ಸಚಿವ ಸಂತೋಷ್ ಲಾಡ್ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಶಿವಮೊಗ್ಗದ ಹೆಣ್ಣು ಮಕ್ಕಳು ಹೇಳಿದ್ದು ನಿಜ ಇರಬಹುದು, ಹಿಂದೂನ ಅಂತ ಕೇಳಿ ಹೊಡೆದಿದ್ದಾರಾ ಅನ್ನೋದನ್ನು ಒಪ್ಪೋಣ, ಆದರೆ 90% ಜನ ಹಾಗೆ ಹೇಳಿರೋದಕ್ಕಿಲ್ಲ ಅಂಥೇಳಿ ಸಂತೋಷ್ ಲಾಡ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಬೇರೆಯವರೆಲ್ಲ ಹೇಳಿದ್ದು ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ದು ಹೌದು, ನಮಗೆ ಹೋಟೆಲಲ್ಲಿ ಮಾಡಿದಾಗ ಹಿಂದೂ ಮುಸ್ಲಿಂ ಅಂತ ಸಪರೇಷನ್ ಮಾಡಿದ್ದು ಹೌದು, ಸಪರೇಷನ್ ಮಾಡಿ ಧರ್ಮ ಕೇಳಿ ಹೇಳಿದ್ದು ಅಂತ ಅವ್ರು ಹೇಳಿದ್ದು ಹೌದು. ನಮ್ಮ ಹತ್ರ ಯಾರು ಮಾತಾಡಿಲ್ಲ, ನಿಮ್ಮ ಹತ್ರ ಯಾರು ಮಾತಾಡಿಲ್ಲ, ನಮ್ಮ ಹತ್ರ ಯಾರು ಮಾತಾಡಿ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಎಡಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ, ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆ್ಯಾವ್ರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗುತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು, ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪನ್ನ. ಒಟ್ಟಾರೆ ಮುಸ್ಲಿಮರ ಮೇಲಿನ ಓಲೈಕೆಗೆ ಮುಂದಾದ ಕಾಂಗ್ರೆಸ್ ತೀವ್ರ ಮುಜುಗರಕ್ಕೀಡಾಗಿದೆ. ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭರದಲ್ಲಿ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದೆ. ಈ ವಾಕ್ಸಮರ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.